ಭಾರತ ಸರ್ಕಾರವು ಆತ್ಮನಿರ್ಭರ ಹಾಗೂ ಮೇಕ್ ಇನ್ ಇಂಡಿಯಾದಂತಹ ಯೋಜನೆಗಳನ್ನು ರೂಪಿಸಿ ಸ್ವಾವಲಂಬಿ ಆಗ್ತಾ ಇದೆ. ಹಾಗೆಯೇ ಭಾರತೀಯರು ಕೂಡ ಸ್ವದೇಶಿ ಉತ್ಪನ್ನಗಳ ಬಳಕೆಗೆ ತಮ್ಮನ್ನು ತಾವು ಬದಲಿಸಿಕೊಳ್ಳಬೇಕಾಗಿದೆ. ಈ ಆಲೋಚನೆಯನ್ನ ಜನಮಾನಸದಲ್ಲಿ ಬಿತ್ತಲು ಇದೀಗ ಸೇನೆಯ ನಿವೃತ್ತ ಅಧಿಕಾರಿಗಳು ಮುಂದಾಗಿದ್ದಾರೆ. ರಾಜ್ಯದ ಮೂಲೆ ಮೂಲೆಗೂ ಸೈಕಲ್ ಮೂಲಕ ತೆರಳಿ ಜಾಗೃತಿ ಮೂಡಿಸುತ್ತಿದ್ದಾರೆ. ಈ ಕುರಿತು ಒಂದು ವರದಿ ಇಲ್ಲಿದೆ. ಪರಿಪೂರ್ಣ ಸನಾತನ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಬೆಂಗಳೂರಿನಿಂದ ಹೊರಟಿದ್ದ ಭಾರತೀಯ ಸೇನೆಯ ನಿವೃತ್ತ ಅಧಿಕಾರಿಗಳು ಹಾಗೂ ಸಾರ್ವಜನಿಕರ ಸೈಕ್ಲಿಸ್ಟ್ ತಂಡವು ಸ್ವದೇಶಿ ಉತ್ಪನ್ನಗಳ ಬಳಕೆಯ ಬಗ್ಗೆ ಜಾಗೃತಿ ಮೂಡಿಸುತ್ತಿದೆ. ಈ ಅಭಿಯಾನದಡಿ 30ಕ್ಕೂ ಹೆಚ್ಚು ಸೈಕಲ್ ಸವಾರರು 3600 ಕಿಲೋಮೀಟರ್ ಕ್ರಮಿಸುವ ಸೈಕಲ್ ಜಾಥಾ ಆರಂಭಿಸಿದ್ದರು. ಈ ಅಭಿಯಾನದಲ್ಲಿ 60 ವರ್ಷ ಮೇಲ್ಪಟ್ಟ ಮಹಿಳಾ ಅಧಿಕಾರಿಗಳು ಕೂಡ ಇದ್ದಾರೆ. 900 ಕಿಲೋಮೀಟರ್ ಕ್ರಮಿಸಿದ ಈ ತಂಡವು ಭಾನುವಾರ ಕಾರವಾರಕ್ಕೆ ತಲುಪಿ ಇಲ್ಲಿನ ಪ್ರಮುಖ ಆಕರ್ಷಣೆಯಾದ ಚಪೆಲ್ ಯುದ್ಧ ನೌಕೆ ಹಾಗೂ ಟಪ್ಲೋವ್ ಯುದ್ಧ ವಿಮಾನ ವೀಕ್ಷಿಸಿತು. ದೇಶದ ಜನರು ಸ್ವದೇಶಿ ಉತ್ಪನ್ನಗಳನ್ನು ಖರೀದಿಸಬೇಕು. ನಮ್ಮ ರೈತರು ಬೆಳೆದ ಧಾನ್ಯ ಹಾಗೂ ತರಕಾರಿಗಳನ್ನೇ ಬಳಸಬೇಕು. ಅಲ್ಲದೆ ನಮ್ಮ ಮಕ್ಕಳಲ್ಲಿ ಭಾರತೀಯ ಸಂಸ್ಕೃತಿಯನ್ನ ಬೆಳೆಸಬೇಕು. ನಮ್ಮ ಯಾತ್ರೆಯು ಬಾಕಿ ಇದ್ದು ರಾಜ್ಯದ ಎಲ್ಲ ನಗರಗಳಿಗೆ ಭೇಟಿ ನೀಡಲಿದ್ದೇವೆ ಅಂತ ಸೈಕ್ಲಿಸ್ಟ್ ತಂಡದ ಸದಸ್ಯರು ತಿಳಿಸಿದ್ರು. 900 ಕಿಲೋಮೀಟರ್ ಬಂದಿದ್ದೇವೆ. ಇನ್ನು 2600 ಕಿಲೋಮೀಟರ್, ಮೊತ್ತ ನಾವು 3500 ಕಿಲೋಮೀಟರ್ ಜಾಥಾ ಇದಾಗುತ್ತೆ. ಪ್ರತಿಯೊಂದು ಜಿಲ್ಲೆ, ಹಲವಾರು ತಾಲೂಕುಗಳು, ನೂರಾರು ತಾಲೂಕುಗಳು, ಸಾವಿರಾರು ಹಳ್ಳಿಗಳನ್ನೇ ಕವರ್ ಮಾಡ್ತಾ ಇದ್ದೀವಿ. ಇದರ ಉದ್ದೇಶ 3. ಒಂದು, ನಮ್ಮ ಸ್ವದೇಶದಲ್ಲಿ ಉತ್ಪಾದನೆ ಆಗುವಂಥ ವಸ್ತುಗಳನ್ನು ಬಳಸಬೇಕು, ಜನರು ಖರೀದಿಸಬೇಕು. ಎರಡನೇದು, ನಮ್ಮ ರೈತರ ಬೆಳೆಸುವಂಥ ಧಾನ್ಯಗಳನ್ನೇ ಉಪಯೋಗಿಸ್ಬೇಕು ಮತ್ತು ತರಕಾರಿ ಉಪಯೋಗಿಸ್ಬೇಕು. ಮೂರನೇದು, ನಮ್ಮ ಮಕ್ಕಳಿಗೆ ನಮ್ಮ ಭಾರತೀಯ ಸಂಸ್ಕೃತಿ ಕಲಿಸ್ಕೊಡ್ಬೇಕು. ಇವು ಮೂರು ನಮಗಿದಾದರೆ ನಮಗೆ ಆರ್ಥಿಕ ಸ್ಥಿತಿ ಚೆನ್ನಾಗಿದಾಗತ್ತೆ, ದೇಶ ಒಗ್ಗಟ್ಟಾಗತ್ತೆ, ದೇಶ 2047 ಸೂಪರ್ ಪವರ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅದು 2040 ಅದು ಕನಸು ನನಸಾಗತ್ತೆ ಅಂತ ನನ್ನ ಒಂದು ನಂಬಿಕೆ. ಈ ತಂಡದ ನಾಯಕ ನಾನು, ಬ್ರಿಗೇಡಿಯರ್ ರವಿ ಮುನಿಸ್ವಾಮಿ. ಇದರಲ್ಲಿ ಹಲವಾರು ಸೈನಿಕ ಅಧಿಕಾರಿಗಳು, ಹಿರಿಯ ಸರ್ಕಾರಿ ಅಧಿಕಾರಿಗಳು ಮತ್ತು ಒಳ್ಳೆ ಸಾರ್ವಜನಿಕರು ಎಲ್ಲ ಪಾಲ್ಗೊಂಡಿದ್ದಾರೆ. ನಮ್ಮ ಈ ಸುದ್ದಿ ಎಲ್ರಿಗೂ ಮುಟ್ಟಬೇಕು ಅಂತ ದೇವ್ರು ಕೇಳ್ಕೋಬೇಕು ಅಂತ ನಿಮ್ಮೆಲ್ಲರೂ ವಿನಂತಿಸುತ್ತೇನೆ. ಪ್ರವೀಣ್ ಹೊಸಂತೆ, ಪಬ್ಲಿಕ್ ನೆಕ್ಸ್ಟ್, ಕಾರವಾರ.